In this video, I am explaining the Python program to read PTR values and find the simple interest. PTR means principal amount, T means time of interest, R means rate of interest. ಈ ಪ್ರೋಗ್ರಾಮ್ ಅಲ್ಲಿ PTR values ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡ್ಕೊಂಡು SI ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಬರಿಬೇಕು. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಬರೆದಿದ್ನ ನಾವು ಡಿಸ್ಪ್ಲೇ ಮಾಡಬೇಕು. ಈಗ ಫಸ್ಟಿಗೆ PTR values ನ ಅಕ್ಸೆಪ್ಟ್ ಮಾಡ್ಕೊಳಕಂದ್ರೆ ನಾವು ಇನ್ಪುಟ್ ವೇರಿಯೇಬಲ್ಸ್ ನ ಬರಿಬೇಕು. ಇನ್ಪುಟ್ ವೇರಿಯೇಬಲ್ ಬಂದು ಫಸ್ಟ್ P ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಅಂತೇಳಿ ಕರಿತೀವಿ. P is equal to int of input enter principal amount. T means rate of time of interest. Int input enter time. Next R means rate of interest. R is equal to int of input enter rate of interest. ಈಗ ನಾವೇನ್ ಮಾಡಿದ್ವಿ, 3 ಇನ್ಪುಟ್ ವೇರಿಯೇಬಲ್ಸ್ ನ ವ್ಯಾಲ್ಯೂಸ್ ನ ರೀಡ್ ಮಾಡಿದ್ವಿ. ಈ ರೀಡ್ ಮಾಡಿದ ವ್ಯಾಲ್ಯೂನ ನಾವೇನ್ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ SI is equal to ನಿಮ್ಗೆ ಗೊತ್ತಿದೆ PTR by 100. P asterisk T asterisk R divided by 100. ನೆಕ್ಸ್ಟ್ ಒಂದು ಅಮೌಂಟ್ ಪೇಬಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಟೋಟಲ್ ಅಮೌಂಟು ಎಷ್ಟು ಕೊಡ್ಬೇಕಪ್ಪ ಅನ್ನೋದನ್ನ ನಾವ್ ಹೆಂಗ್ ಬರಿತೀವಿ, AP is equal to P ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ SI. ಇದು ಟೋಟಲ್ ಅಮೌಂಟ್ ಪೇಬಲ್. ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ನ ಪ್ರಿಂಟ್ ಮಾಡಕ್ಕೆ ಪ್ರಿಂಟ್ ಅಂತೇಳಿ ಡಿಸ್ಪ್ಲೇ ಸ್ಟೇಟ್ಮೆಂಟ್ ನ ಬರಿತೀವಿ. ಪ್ರಿಂಟ್ SI is equal to SI. Next to print total amount ಅಥವಾ total is equal to AP. ಇದನ್ನ ನಾವು ಪ್ರೋಗ್ರಾಮ್ನ ಟೈಪ್ ಮಾಡಿದ್ಮೇಲೆ ಪ್ರೋಗ್ರಾಮ್ನ ಸೇವ್ ಮಾಡ್ಬೇಕಂದ್ರೆ ಫೈಲ್ ಮೆನುಗೆ ಹೋಗಿ ಸೇವ್ ಬಟನ್ ಅಥವಾ ಕಂಟ್ರೋಲ್ ಪ್ಲಸ್ S ಕೊಡಬೇಕು. ಇಲ್ಲಿ si.py ಫೈಲ್ ನೇಮ್ನ ಕೊಡ್ತೀನಿ. ಕೊಟ್ಟು ಸೇವ್ ಮಾಡಿದ್ಮೇಲೆ ರನ್ ಮಾಡಬೇಕು. ರನ್ ಮಾಡಿದಾಗ ಎಂಟರ್ ಪ್ರಿನ್ಸಿಪಲ್ ಅಮೌಂಟ್ 1000 ಪ್ರಿನ್ಸಿಪಲ್ ಅಮೌಂಟ್ ಕೊಟ್ರೆ, ಎಂಟರ್ ಟೈಮ್ 2 ಕೊಟ್ಟು ರೇಟ್ ಆಫ್ ಇಂಟ್ರೆಸ್ಟ್ 2 ಕೊಟ್ರೆ ಇಲ್ಲಿ ನಮಗೆ ಸಿಂಪಲ್ ಇಂಟ್ರೆಸ್ಟ್ 40 ಬರುತ್ತೆ. ಟೋಟಲ್ ಅಮೌಂಟು ಪ್ರಿನ್ಸಿಪಲ್ ಅಮೌಂಟ್ 1000 ಪ್ಲಸ್ 40 SI ಟೋಟಲು 1040 ಅವನು ರಿಪೇ ಮಾಡಬೇಕಾಗುತ್ತೆ. ಇದು ಫೋರ್ತ್ ಪ್ರೋಗ್ರಾಮು ಟು ಅಕ್ಸೆಪ್ಟ್ PTR ವ್ಯಾಲ್ಯೂಸ್ ಅಂಡ್ ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್.